ಬಿಜೆಪಿಯಲ್ಲಿ ಆಂತರಿಕವಾಗಿ ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಇದೀಗ ಬಿಜೆಪಿ ನಿಯೋಗದಿಂದ ಸಿಎಂ ಸಿದ್ದರಾಮಯ್ಯರವರನ್ನ ಇವತ್ತು ಭೇಟಿ ಮಾಡಲಾಗುತ್ತೆ. ಯಾಕೆ ಭೇಟಿ ಮಾಡ್ತಾ ಇದ್ದಾರೆ? ಏನಾದರೂ ಉದ್ದೇಶ ಇರಬೇಕಲ್ವಾ? ಯಾವ ಉದ್ದೇಶದಿಂದ ಸಿಎಂ ಸಿದ್ದರಾಮಯ್ಯನವರನ್ನ ಬಿಜೆಪಿ ನಿಯೋಗ ಭೇಟಿ ಮಾಡೋಕೆ ಹೊರಟಿದೆ ಅಂತ ನೋಡೋದಾದ್ರೆ, ಪ್ರಮುಖವಾಗಿ ಬೆಂಗಳೂರು ಬಿಜೆಪಿಯ ಸಂಸದರುಗಳು ಶಾಸಕರಿಂದ ಸಿಎಂ ಭೇಟಿಯನ್ನ ಮಾಡಲಾಗುತ್ತೆ. ಆರ್ ಅಶೋಕ್ ಮತ್ತು ವಿಜಯೇಂದ್ರ ಅವರ ನೇತೃತ್ವದಲ್ಲಿ ನಿಯೋಗ ಭೇಟಿ ಆಗುತ್ತೆ ಬೆಳಗ್ಗೆ 11 ಗಂಟೆಗೆ. ಬೆಳಗ್ಗೆ 11 ಗಂಟೆಗೆ ಕಾವೇರಿ ನಿವಾಸದಲ್ಲಿ ಭೇಟಿಯಾಗಿ ಚರ್ಚೆಯನ್ನ ಮಾಡಲಿದ್ದಾರೆ. ಭೇಟಿಯ ವೇಳೆ ಹಲವು ಬೇಡಿಕೆಯನ್ನ ಬಿಜೆಪಿ ನಿಯೋಗ ಸಿಎಂ ಮುಂದೆ ಇಡಲಿದೆ. ಏನೇನು ಬೇಡಿಕೆ ಇಡಬಹುದು? ಬಿಜೆಪಿ ಶಾಸಕರಿಗೆ ಬಜೆಟ್ನಲ್ಲಿ ಹೆಚ್ಚಿನ ಅನುದಾನವನ್ನು ಮೀಸಲಿಡಬೇಕು ಅಂತ ಕೇಳ್ಕೊಳ್ಳೋದು, ಟನಲ್ ರೋಡ್ ಯೋಜನೆಯನ್ನ ಕೈ ಬಿಡಬೇಕು ಅಂತ ಕೇಳ್ಕೊಳ್ಳೋದು, ಬಿಬಿಎಂಪಿಗೆ ಈ ಕೂಡಲೇ ಚುನಾವಣೆಯನ್ನ ನಡೆಸಬೇಕು ಅಂತ ಕೇಳ್ಕೊಳ್ಳೋದು, ಅವೈಜ್ಞಾನಿಕ ಯೋಜನೆಗಳನ್ನ ಕೈ ಬಿಡಬೇಕು, ಬೆಂಗಳೂರು ಅಭಿವೃದ್ಧಿಗೆ ಹೆಚ್ಚಿನ ಹಣವನ್ನು ಮೀಸಲಿಡಬೇಕು, ಬಿಬಿಎಂಪಿಯನ್ನ ಯಾವುದೇ ಕಾರಣಕ್ಕೆ ವಿಭಜಿಸಬಾರದು. ಈ ಬೇಡಿಕೆಗಳನ್ನ ಬಿಜೆಪಿ ನಿಯೋಗ ಇವತ್ತು ಇಡಬೇಕು ಸಿದ್ದರಾಮಯ್ಯನವರ ಮುಂದೆ ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ನೋಡಿ, ಈಗ ಬಜೆಟ್ ಇದೆ, ಮಾರ್ಚ್ 7ರಿಂದ ಬಜೆಟ್ ಇರೋದು ಮಾರ್ಚ್ 7ಕ್ಕೆ. ಸೊ ಹೀಗಿರಬೇಕಾದ್ರೆ ಅನುದಾನ ಬೇಕಾಗಿದೆ. ಕ್ಷೇತ್ರಗಳ ಅಭಿವೃದ್ಧಿಗೆ ಕ್ಷೇತ್ರವಾರು ನಾವು ಅಭಿವೃದ್ಧಿಯನ್ನ ಮಾಡ್ತೀವಿ ಅಂತಂದ್ರೆ ಸಂಬಂಧಪಟ್ಟಂತಹ ಕ್ಷೇತ್ರಕ್ಕೆ ಶಾಸಕರುಗಳಿಗೆ ಅನುದಾನವನ್ನು ಬಿಡುಗಡೆ ಮಾಡಬೇಕಾಗತ್ತೆ. ಸೊ ಬಿಜೆಪಿಯ ಶಾಸಕರುಗಳಿರಲ್ಲಿ ಅನುದಾನ ಬರ್ತಾ ಇಲ್ಲ. ಅದು ಸರ್ವೇ ಸಾಮಾನ್ಯ ಕಾಂಗ್ರೆಸ್ ಸರ್ಕಾರ ಇರಲಿ, ಬಿಜೆಪಿ ಸರ್ಕಾರ ಇರಲಿ, JDS ಇರಲಿ, ಸಮ್ಮಿಶ್ರ ಇರಲಿ, ಯಾರು ಅಧಿಕಾರದಲ್ಲಿ ಇರ್ತಾರೋ ಆ ಅಧಿಕಾರದಲ್ಲಿರುವಂಥ ಶಾಸಕರುಗಳಿಗೆ, ಸಚಿವರುಗಳಿಗೆ ಅನುದಾನ ರೀಚ್ ಆಗುತ್ತೆ. ಬಟ್ ಆಡಳಿತದಲ್ಲಿ ಇಲ್ಲದೆ ಇರುವಂಥ ಶಾಸಕರುಗಳಿಗೆ ಅನುದಾನ ಸಿಗಲ್ಲ ಅನ್ನೋದೊಂದು ಮೊದಲಿಂದನೂ ಇರುವಂಥದ್ದೇ. ಸೊ ಬಿಜೆಪಿಯ ಶಾಸಕರುಗಳಿರುವಂಥ ಕ್ಷೇತ್ರಗಳಿಗೆ ಅನುದಾನ ಬೇಕು, ನಮಗೂ ಸ್ವಲ್ಪ ಮೀಸಲಿಡಿ ಅಂತ ಕೇಳ್ಕೊಳ್ಳೋದು ಒಂದು. ಇನ್ನೊಂದು, ಈಗ ಅತಿ ಹೆಚ್ಚು ಚರ್ಚೆ ಆಗ್ತಿರೋದು BBMP ಚುನಾವಣೆಯನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಸುಮಾರು 4.5 ವರ್ಷಗಳಾಗಿದೆ BBMP ಚುನಾವಣೆ ಅನ್ನೋದು ಆಗ್ದೇನೆ. ಕೋವಿಡ್ ಬಂತು, ಆಮೇಲೆ ಗ್ರೇಟರ್ ಬೆಂಗಳೂರು ಅನ್ನೋ ಪ್ಲಾನ್ ಮಾಡ್ಕೊಂಡ್ರು, ನಾವು ಡಿವೈಡ್ ಮಾಡಬೇಕು ಅನ್ನುವಂಥ ಪ್ಲಾನ್ ಮಾಡ್ಕೊಂಡ್ರು. ಹೀಗೆ ಮುಂದಕ್ಕೆ ಹೋಗಿ 4.5 ವರ್ಷ ಆಗಿದೆ. ಸೊ ಹೀಗಿರಬೇಕಾದ್ರೆ BBMP ಚುನಾವಣೆಯನ್ನು ಮಾಡಲೇಬೇಕು. ಸೊ ನೀವು ಗ್ರೇಟರ್ ಬೆಂಗಳೂರು ಅಂತ ಮಾಡ್ತೀವಿ, ವಿಂಗಡಣೆ ಅಂತ ಮಾಡ್ತೀವಿ ಅಂತಂದರೆ ಆಗಲ್ಲ. ಆದಷ್ಟು ಬೇಗ ಚುನಾವಣೆ ಅನೌನ್ಸ್ ಮಾಡಿ ಅಂತ ಕೇಳ್ಕೊಳ್ಳುವಂಥ ನಿಟ್ಟಿನಲ್ಲಿ ಇವತ್ತು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಕಾನೂನು ಹೋರಾಟವನ್ನು ಕೂಡ ಮಾಡಲಾಗ್ತಿದೆ ಕೋರ್ಟ್ ಮುಖಾಂತರವಾಗಿ. ಸೆಪ್ಟೆಂಬರ್ ಅಥವಾ ಅಕ್ಟೋಬರಲ್ಲಿ BBMP ಚುನಾವಣೆ ನಡೆಸೋದಕ್ಕೆ ಒಂದು ಸೂಚನೆ ಸಿಗಬಹುದೇನೋ ಅನ್ನೋ ಲೆಕ್ಕಾಚಾರವೂ ಇದೆ. ಅದರ ಜೊತೆಗೆ BJP ತನ್ನ ಡಿಮ್ಯಾಂಡನ್ನು ಕೂಡ ಮಾಡಲಿದೆ. ಯಾಕಂದರೆ BJP ಮೊದಲಿನಿಂದಲೂ ಕೂಡ BBMP ಏನು ವಿಭಜನೆ ಅಂತ ಏನು ಹೇಳ್ತಾ ಇದ್ದಾರೋ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿಲ್ಲ. ಹಾಗಾಗಿ ಅದರ ಬೇಡಿಕೆಯನ್ನು ಇಡುವಂಥ ನಿರೀಕ್ಷೆ ಕೂಡ ಇದೆ. ಅದರ ಜೊತೆಗೆ ಕೆಲವೊಂದಷ್ಟು ಅವೈಜ್ಞಾನಿಕ ಯೋಜನೆಗಳು ಏನಿದೆಯೋ ಅದನ್ನೆಲ್ಲ ಕೈ ಬಿಡಿ ಅಂತ ಕೇಳ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಇದಿಷ್ಟರ ಬಗ್ಗೆನೂ ಸಿದ್ದರಾಮಯ್ಯನವರ ಜೊತೆಗೆ ಮಾತನಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ BJP ನಿಯೋಗ ಇವತ್ತು ಸಿದ್ದರಾಮಯ್ಯನವರನ್ನು ಭೇಟಿ ಆಗೋದಕ್ಕೆ ಅಂತ ತೆರಳ್ತಾ ಇರೋದು. 11 ಗಂಟೆಗೆ ಭೇಟಿಯಾಗಿ ಒಂದಷ್ಟು ಮನವಿಗಳನ್ನು ಸಲ್ಲಿಕೆ ಮಾಡಲಿದ್ದಾರೆ. ಇದು BJPಯಲ್ಲಿ ಏನೇ ಆಂತರಿಕ ಕಚ್ಚಾಟಗಳಿರಬಹುದು, ಜಗಳಗಳಿರಬಹುದು, ಇನ್ನೊಂದು ಕಡೆಯಲ್ಲಿ ಎಲ್ಲವನ್ನೂ ಕೂಡ ನೋಡಬೇಕಾಗತ್ತೆ. ಅಭಿವೃದ್ಧಿಯ ವಿಚಾರ ಆಗಿರ್ಬೋದು ಅಥವಾ ಸರ್ಕಾರಕ್ಕೆ ಒಂದಷ್ಟು ಮನವಿಗಳನ್ನು ಮಾಡ್ಕೊಳ್ಳೋದು ಆಗಿರ್ಬೋದು, ಇದೆಲ್ಲವನ್ನು. ಸೊ ಅಶೋಕ್ ಅವರ ನೇತೃತ್ವ ಮತ್ತು ವಿಜಯೇಂದ್ರ ಅವರ ನೇತೃತ್ವ, ಇಬ್ಬರ ನೇತೃತ್ವದಲ್ಲಿ ಇವತ್ತು CMರನ್ನ ಭೇಟಿಯಾಗಿ ಒಂದಷ್ಟು ಮನವಿಗಳನ್ನು ಸಲ್ಲಿಕೆ ಮಾಡೋದಕ್ಕೆ ಅಂತ ಪ್ಲಾನ್ ಮಾಡಿಕೊಂಡಿದ್ದಾರೆ. ಯಾವ ರೀತಿಯಾಗಿ ಸಿದ್ದರಾಮಯ್ಯನವರು ಅದಕ್ಕೆ ರಿಯಾಕ್ಷನ್ಸ್ ಕೊಡ್ತಾರೆ ಅನ್ನೋದನ್ನು ನೋಡಬೇಕಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. BJPಯ ಒಂದಷ್ಟು ಆಂತರಿಕ ಕಚ್ಚಾಟವನ್ನು ಹೊರತುಪಡಿಸಿಯೂ ಇವತ್ತು BJP ನಿಯೋಗ ಸಿದ್ದರಾಮಯ್ಯನವರನ್ನ ಭೇಟಿ ಆಗ್ತಾ ಇದೆ. ಯಾವೆಲ್ಲ ವಿಚಾರದ ಬಗ್ಗೆ ಮನವಿ ಮಾಡುವಂಥ ಸಾಧ್ಯತೆ ಇದೆ? ಇದೆಷ್ಟು ಮಹತ್ವ ಪಡ್ಕೊಳ್ತಿದೆ? ಹೈಲೈಟ್ಸ್ ಏನೇನಾಗ್ತಾ ಇದೆ ಅಂತ? ಇವತ್ತು ಬೆಳಗ್ಗೆ 11 ಗಂಟೆಗೆ ಕಾವೇರಿ ನಿವಾಸದಲ್ಲಿ ಮುಖ್ಯಮಂತ್ರಿಗಳನ್ನ ರಾಜ್ಯ BJP ಮುಖಂಡರ ನಿಯೋಗ ಭೇಟಿ ಮಾಡ್ತಾ ಇದೆ. ರಾಜ್ಯಾಧ್ಯಕ್ಷರಾಗಿರುವಂತ ವಿಜಯೇಂದ್ರ, ಪ್ರತಿಪಕ್ಷ ನಾಯಕರಾಗಿರುವಂತ ಅಶೋಕ್, ಹಾಗೆ ಚಲವಾದಿ ನಾರಾಯಣಸ್ವಾಮಿ, ಬೆಂಗಳೂರಿನ ಸಂಸದರಾಗಿರುವಂತ ತೇಜಸ್ವಿ, PC ಮೋಹನ್, ಶೋಭಾ ಕರಂದ್ಲಾಜೆ ಸೇರಿದಂತೆ ಶಾಸಕರು ನಿಯೋಗ ಭೇಟಿ ಮಾಡ್ತಾ ಇದೆ. ಹಲವು ವಿಷಯಗಳನ್ನ ಮುಂದಿಟ್ಕೊಂಡೇ ಹೋಗ್ತಾ ಇದೆ, ಡಿಮ್ಯಾಂಡ್ಗಳನ್ನ ಮುಂದಿಟ್ಕೊಂಡೇ ನಿಯೋಗ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತಾ ಇದೆ. ಪ್ರಮುಖವಾಗಿ ಈಗಾಗಲೇ ಬೆಂಗಳೂರನ್ನ ವಿಭಜನೆ ಮಾಡಬೇಕು, 7 ಭಾಗಗಳಾಗಿ ಅದನ್ನ ವಿಭಜನೆ ಮಾಡಿ ಆಡಳಿತವನ್ನ ನಡೆಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಗ್ರೇಟರ್ ಬೆಂಗಳೂರು ವಿಧೇಯಕವನ್ನ ಈಗಾಗಲೇ ಜಾರಿ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ ಅನ್ನುವಂತಹ
ಚರ್ಚೆ ಶುರುವಾಗಿದೆ. ಅದಕ್ಕೆ ಪೂರಕವಾಗಿ ಈಗಾಗಲೇ ವಿಧೇಯಕದ ಒಂದು ಜಂಟಿ ಸಮಿತಿ ಈಗಾಗಲೇ ಸ್ಪೀಕರ್ ಅವರಿಗೆ ವರದಿಯನ್ನು ಕೂಡ ಕೊಟ್ಟಿದೆ. ಬರುವ ಅಧಿವೇಶನದಲ್ಲಿ ಮತ್ತೆ ಅದನ್ನ ಮಂಡನೆ ಮಾಡಿ ಚರ್ಚೆ ಮಾಡಿ ಅದನ್ನ ಅನುಷ್ಠಾನಕ್ಕೆ ತರುವಂತ ಪ್ರಯತ್ನಕ್ಕೆ ಸರ್ಕಾರ ಮುಂದಾಗಿದೆ ಅನ್ನುವಂತಹ ಆರೋಪಗಳು ಈಗ ಎದುರಾಗಿದೆ. ಇದಕ್ಕೆ ನಿರಂತರವಾಗಿ ಬಿಜೆಪಿ ವಿರೋಧವನ್ನ ವ್ಯಕ್ತಪಡಿಸ್ತಾನೆ ಇದೆ. ಹಾಗಾಗಿ ಈ ವಿಚಾರದಲ್ಲಿ ನೀವು ಮುಂದುವರಿಬಾರ್ದು. ಬೆಂಗಳೂರನ್ನ ಯಾವುದೇ ಕಾರಣಕ್ಕೂ ಕೂಡ ವಿಭಜನೆಯನ್ನ ಮಾಡಬಾರ್ದು. ವಿಭಜನೆಯನ್ನ ಮಾಡಿದ್ದೆ ಆದ್ರೆ ಕನ್ನಡಿಗರ ಅಸ್ಮಿತೆ ಹೊರಟು ಹೋಗುತ್ತೆ, ಬೇರೆ ಬೇರೆ ಅವರಿಗೆ ಅವಕಾಶವನ್ನ ಮಾಡಿಕೊಟ್ಟಂತಾಗತ್ತೆ ಅನ್ನುವಂತ ವಿಚಾರಗಳನ್ನ ಮುಂದಿಟ್ಕೊಂಡು ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನ ತರುವಂತ ಪ್ರಯತ್ನವನ್ನ ಇವತ್ತು ಬಿಜೆಪಿ ನಿಯೋಗ ಮಾಡಲಿದೆ. ಅಂದ್ರೆ ಯಾವುದೇ ಕಾರಣಕ್ಕೆ ನೀವು ವಿಭಜನೆಯನ್ನ ಮಾಡಬೇಡಿ. ಗ್ರೇಟರ್ ಬೆಂಗಳೂರು ಕಲ್ಪನೆ ಏನಿದೆ ಅದನ್ನ ಹಾಗೆ ಒಂದೇ ಹಂತದಲ್ಲಿ ನೀವು ಅದನ್ನ ರೂಪಿಸ್ಬೇಕು. ಈಗ ಹೇಗಿದೆ ಯಥಾಸ್ಥಿತಿ ಮುಂದುವರಿಸಬೇಕು ಅನ್ನುವಂತ ಡಿಮ್ಯಾಂಡ್ ಅನ್ನ ಬಿಜೆಪಿ ಮಾಡುತ್ತೆ. ಅದರ ಜೊತೆಗೆ ಬೆಂಗಳೂರಿನ ಶಾಸಕರಿಗೆ ಈಗ ಬಜೆಟ್ ಮಂಡನೆಯನ್ನ ಮಾಡ್ತಾ ಇದ್ರಿ. ಬೆಂಗಳೂರಿಗೆ ಹೆಚ್ಚಿನ ಒಂದು ಅನುದಾನವನ್ನ ನೀವು ಮೀಸಲಿಡಬೇಕು ಈ ಬಾರಿ. ಯಾಕಂದ್ರೆ ಬೆಂಗಳೂರು ಕಳೆದ 2 ವರ್ಷಗಳಿಂದ ಸಮಸ್ಯೆಗಳನ್ನ ಎದುರಿಸ್ತಾ ಇದೆ. ಅಭಿವೃದ್ಧಿ ಕೆಲಸಗಳು ಕುಂಠಿತ ಆಗ್ತಾ ಇದೆ. ನಿಮ್ಮ ಗ್ಯಾರಂಟಿಗಳಿಂದಾಗಿ ಇವತ್ತು ಅಭಿವೃದ್ಧಿ ಯೋಜನೆಗಳಿಗೆ ಅನುದಾನ ಕೂಡ ಸಿಗ್ತಾ ಇಲ್ಲ. ಹಾಗಾಗಿ ಹೆಚ್ಚಿನ ಅನುದಾನವನ್ನ ಈ ಬಾರಿ ಬೆಂಗಳೂರು ಅಭಿವೃದ್ಧಿಗಾಗಿ ನೀವು ಮೀಸಲಿಡಬೇಕು, ಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ಅನ್ನುವಂತ ಡಿಮ್ಯಾಂಡ್ ಅನ್ನ ಇಡಲಿದೆ. ಅದರ ಜೊತೆಗೆ ಏನು ಬಿಜೆಪಿ ಶಾಸಕರಿದ್ದೇವೆ, ಬೆಂಗಳೂರಿನ ಶಾಸಕರು ಬಿಜೆಪಿ ಶಾಸಕರನ್ನ ಸೇರಿದಂತೆ ನಿಮ್ಮ ಪಕ್ಷದ ಶಾಸಕರಿಗೂ ಕೂಡ ಬಜೆಟ್ ನಲ್ಲಿ ಹೆಚ್ಚಿನ ಪ್ರದೇಶಾಭಿವೃದ್ಧಿ ಅನುದಾನವನ್ನ ಹೆಚ್ಚು ಮಾಡಬೇಕು ಅನ್ನುವಂತ ಡಿಮ್ಯಾಂಡ್ ಅನ್ನು ಕೂಡ ಇವತ್ತು ಬಿಜೆಪಿ ನಿಯೋಗ ಇಡ್ಲಿದೆ. ಹಾಗೆ ಟನಲ್ ರಸ್ತೆಗಳನ್ನ ನಿರ್ಮಾಣ ಮಾಡಬೇಕು, ಟ್ರಾಫಿಕ್ ಕಿರಿಕಿರಿಗೆ ಮುಕ್ತಿಯನ್ನ ಕೊಡಬೇಕು ಅಂತೇಳಿ DCM DK ಶಿವಕುಮಾರ್ ನಿರಂತರವಾಗಿ ಸಭೆಗಳನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಬೇಕಾದಂತ ರೂಪುರೇಷೆಗಳನ್ನ ಸಿದ್ಧಪಡಿಸ್ತಾ ಇದ್ದಾರೆ. DPR ಗಳನ್ನ ರೆಡಿ ಆಗ್ತಾ ಇದೆ. ಹಾಗಾಗಿ ಟನಲ್ ರಸ್ತೆಯನ್ನ ನಿರ್ಮಾಣ ಮಾಡೋದ್ರಿಂದ ನಗರಕ್ಕೆ ಮತ್ತಷ್ಟು ಸಮಸ್ಯೆ ಎದುರಾಗತ್ತೆ. ಟನಲ್ ರಸ್ತೆ ಇವತ್ತಲ್ಲ ಮುಂದೆ ಅದು ಸಮಸ್ಯೆ ಆಗತ್ತೆ. ಸೊ ಹಾಗಾಗಿ ಆ ಕಾರಣಕ್ಕೆ ಆ ಟನಲ್ ರೋಡ್ ನಿರ್ಮಾಣವನ್ನ ನೀವು ತಕ್ಷಣ ಕೈ ಬಿಡಬೇಕು ಅನ್ನುವಂತ ಬೇಡಿಕೆಯನ್ನು ಕೂಡ ಇವತ್ತು ಬಿಜೆಪಿ ನಿಯೋಗ ಮುಖ್ಯಮಂತ್ರಿಗಳ ಮುಂದೆ ಇಡಲಿದೆ. ಮುಖ್ಯಮಂತ್ರಿಗಳು ಇದಕ್ಕೆ ಯಾವ ರೀತಿಯಾಗಿ ಸ್ಪಂದನೆಯನ್ನ ಮಾಡ್ತಾರೆ ಮತ್ತೆ ಒಪ್ಪಿಗೆಯನ್ನ ಕೊಡ್ತಾರ ಹೇಗೆ ಅನ್ನುವಂಥದ್ದು ನೋಡ್ಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು ಶಿವ ತಮ್ಮ ಡೀಟೇಲ್ಸ್ಗಾಗಿ.